ಪವಿತ್ರ ಗೌಡಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಪವಿತ್ರ ಗೌಡ ತಾಯಿ ಭಾಗ್ಯ. ಜೈಲು ಸೇರುವ ಭಯದಲ್ಲಿ ಪವಿತ್ರ ಗೌಡ ಮತ್ತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಭಯ ಅವರನ್ನ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿ ಅವರಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗಳಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ ತಾಯಿ ಭಾಗ್ಯ. ನೋಡಿ, ಇದು ತಾವು ಗಮನಿಸ್ತಾ ಇರುವಂಥದ್ದು ಪವಿತ್ರ ಗೌಡ ಅವರ ನಿವಾಸ. ಅವರ ತಾಯಿ ಭಾಗ್ಯ ಮತ್ತು ಪವಿತ್ರ ಗೌಡ ಸಹೋದರ ಬಂದಿದ್ದಾರೆ ಮನೆಗೆ. ಈ ರೀತಿಯ ಕೋರ್ಟ್ ತೀರ್ಪು ಬರ್ತಾ ಇದ್ದಂಗೆ ಓಡೋಡಿ ಬಂದಿದ್ದಾರೆ ಮಗಳ ಮನೆಗೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿಯನ್ನು ಕಂಡು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಧೈರ್ಯ ತುಂಬುವ ಕೆಲಸವನ್ನ ತಾಯಿ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗಳು ಪವಿತ್ರ ಗೌಡ ನಿವಾಸಕ್ಕೆ ಬಂದಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಈಗ ಪವಿತ್ರ ಗೌಡ ಅರೆಸ್ಟ್ ಪ್ರಕ್ರಿಯೆ ಕೂಡ ನಡೀತಾ ಇರೋದು ಕೊನೆ ಹಂತದಲ್ಲಿ. ಸ್ವಲ್ಪ ಹೊತ್ತಿನಲ್ಲಿಯೇ ಈಗ ಪವಿತ್ರ ಗೌಡಳನ್ನು ಪೊಲೀಸರು ಕಸ್ಟಡಿಗೆ ತಗೋತಾರೆ. ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಡ್ತಾ ಇರುವಂತಹ ದೃಶ್ಯಗಳು ತಾವು ಗಮನಿಸ್ತಾ ಇರೋದು. ಮಾಲಗತ್ತಿ ಸರ್, ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಈಗ ಸುಪ್ರೀಂ ಕೋರ್ಟ್ನಲ್ಲಂತೂ ಜಾಮೀನು ರದ್ದಾದಂಥ ಆದೇಶ ಬಂತು. ಈಗ ತನಿಖಾಧಿಕಾರಿಗಳು ಆ ಕಾಪಿ ತೊಗೊಂಡು ಇವ್ರ ಮನೆಗೆ ಹೋಗಿ ಅವ್ರನ್ನ ಕಸ್ಟಡಿಗೆ ತೊಗೊಳ್ಳೋದಾ ಅಥವಾ ಸರೆಂಡರ್ ಆಗಿ ಅಂತ ಹೇಳೋದಾ? ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ? ಇಲ್ಲಿಂದ ನೇರವಾಗಿ ಅಂದರೆ ಅವ್ರನ್ನ ಒಂದ್ಸರಿ ಅರೆಸ್ಟು ಅಥವಾ ಕಸ್ಟಡಿಯನ್ನು ತೊಗೊಂಡಾದ್ಮೇಲೆ ನೇರವಾಗಿ ಮತ್ತೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಜೈಲಿಗೆ ಬಿಟ್ಟು ಬರ್ತಾರೆ. ಅದು ಟೋಟಲ್ ಪ್ರೊಸೆಸ್ ಯಾವ ರೀತಿ? ಅರೆಸ್ಟ್ ಮಾಡಿ ಅವರಿಗೆ ಹಾಸ್ಪಿಟಲ್ ತೊಗೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಈಸ್ ಹೆಲ್ದಿ ಅಂತ ತಗೋತಾರೆ. ತಗೊಂಡು ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಆಮೇಲೆ ಕೋರ್ಟ್ ಆದೇಶ ಮಾಡ್ತದೆ, ಇದು ಜೈಲಿನ ಹಾಕಿ ಪರಪ್ಪರ ಅಗ್ರಹ ಹಾಕಿ ಅಥವಾ ಬಳ್ಳಾರಿಗರ ಹಾಕಿ ಅಂತ ಅವ್ರು ಆದೇಶ ಮಾಡಬಹುದು. ಸೊ ಆದೇಶ ಪ್ರಕಾರ ಅವ್ರು ಎಲ್ಲಿ ಆರ್ಡರ್ ಮಾಡಿರ್ತಾರೆ ಅಲ್ಲಿ ಹೋಗಿ ಜೈಲಿಗೆ ಹಾಕ್ತಾರೆ. ಇದು ಪ್ರೊಸೀಜರ್. ಇದಕ್ಕೆ ಇದ್ರ ಮಧ್ಯದಲ್ಲಿ ಯಾವುದೇ ರೀತಿಯ ಅವಕಾಶಗಳಿಲ್ಲ? ಅವಕಾಶನೇ ಇಲ್ಲ, ಯಾವುದೂ ಇಲ್ಲ. ಸರೆಂಡರ್ ಮಾಡಲೇಬೇಕು, ಅವರು ಜೈಲಿಗೆ ಹೋಗಲೇಬೇಕು. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಆಮೇಲೆ ಈಗ ಇನ್ನೊಂದು ವಿಚಾರವನ್ನು ನಾವು ಕೇಳ್ಪಟ್ಟಿವಿ ಸರ್. ಅಂದರೆ ಈಗ 6 ತಿಂಗಳದ್ದು ಅಂತ ನೀವು ಹೇಳ್ತಾ ಇದ್ರಿ. ನಾವು 6 ತಿಂಗಳದೊಳಗೆ ಇವರಿಗೆ ಜಾಮೀನು ಸಲ್ಲಿಸೋಕೆ ಅವಕಾಶನೇ ಇಲ್ಲ ಅಂತ, ಅಷ್ಟರೊಳಗೆ ಕೇಸೇ ಮುಗಿದು ಹೋಗುತ್ತೆ ಅಂತ ನೀವು ಹೇಳಿ. ಹೌದು, ಈಗ ಈ ಬೇಲ್ ಜಜ್ಮೆಂಟ್ನಲ್ಲಿ ಹೌದು ಕೂಡಲೇ ಮುಗಿಸ್ಬೇಕು ಕೇಸ್ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಸೊ ಅದನ್ನು ಫಾಲೋ ಮಾಡಬೇಕಲ್ಲ, ಸೆಷನ್ ಕೋರ್ಟ್ನವ್ರು ಫಾಲೋ ಮಾಡೇ ಮಾಡ್ತಾರೆ. ಸೊ 6 ತಿಂಗಳೊಳಗೆ ಅದು ಮುಗಿದು ಹೋಗ್ಬಿಡ್ತದೆ ಕೇಸ್. ಕನ್ವಿಕ್ಷನ್ ಆಗೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಜಾಸ್ತಿ, 90% ಇದೆ. ಇದು ನೋಡಿದ್ರೆ ಈ ಬೇಲಿಗೆ ಈ ಪರಿಸ್ಥಿತಿ ಆದರೆ ನಾಳೆ ಬಿಡುಗಡೆ ಆದರೆ ಎಲ್ಲಿ ಹೇಳಕ್ ಬರೋದಿಲ್ಲ. ಮತ್ತೆ ಸರ್ಕಾರ ಇನ್ ಕೇಸ್ ಆ ರೀತಿ ಆದ್ರೆ ಮತ್ತೆ ಸರ್ಕಾರ ಅಪೀಲ್ ಮಾಡ್ತಾನೆ. ಬೇಲಿಗೆ ಅಪೀಲ್ ಮಾಡ್ಯಾದ್ಮೇಲೆ ಅದಕ್ಕೆ ಮಾಡದೇ ಇರ್ತದೆ. ಅಕಸ್ಮಾತ್ ಅಕ್ಯೂಟ್ ಆದ್ರೆ ಸರ್, ಈಗ ಸುಪ್ರೀಂ ಕೋರ್ಟ್ ಪ್ರತಿ ಹಂತದಲ್ಲಿಯೂ ಕೂಡ ಹೈಕೋರ್ಟ್ ಜಾಮೀನು ಕೊಟ್ಟು ಇನ್ನೊಂದು ಏನಿದೆ, ಈ ಸೆಷನ್ ಕೋರ್ಟ್ನವರು ಟ್ರಯಲ್ ನಡೆಸ್ತಾರೆ. ಸೆಷನ್ ಕೋರ್ಟ್ನವರು ನೆಕ್ಸ್ಟ್ ಹೈಕೋರ್ಟಿಗೆ ಹೋಗ್ಬೇಕಾಗಿರ್ತದೆ. ಅವರು ಸುಪ್ರೀಂ ಕೋರ್ಟ್ ಅಗೇನೆಸ್ಟ್ ಹೋಗೋದಿಲ್ಲ. ಸೊ ಇವ್ರಿಗೆ ಹೈಕೋರ್ಟ್ ಹೋಗೋ ಆಸೆ ಇರೋದ್ರಿಂದ ಯಾವ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋದಿಲ್ಲ ಯಾರು. ಅದೇ ರೀತಿ ಹೈಕೋರ್ಟ್ನವರು ಯಾರು ಸುಪ್ರೀಂ ಕೋರ್ಟ್ಗೆ ಹೋಗೋ ಸಿನಾರಿಟಿಯಲ್ಲಿ ಲಿಸ್ಟ್ನಲ್ಲಿ ಇರ್ತಾರೆ, ಅವರು ಆ ಆದೇಶವನ್ನು ಉಲ್ಲಂಘನೆ ಮಾಡೋದಿಲ್ಲ. ಇದು ಇಂಟರ್ನಲ್. ಇದೆಲ್ಲ ವಕೀಲರಿಗೆ ಗೊತ್ತಿರ್ತದೆ, ಎಲ್ಲ ಜಡ್ಜ್ ಉದರಿಗೆ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ. ಸೊ ಅವರು ಅಲ್ಲಿಗೆ ಹೋಗ್ತಾರಪ್ಪ, ಇವರು ಸೀನಿಯರ್ ಜಡ್ಜ್ ಇದ್ದಾನೆ ಅಲ್ಲಿಗೆ ಹೋಗ್ತಾರ ಅಂದಾಗ ಯಾವ ಸಮಸ್ಯೆಗಳನ್ನು ಇನ್ವೈಟ್ ಮಾಡೋದಿಲ್ಲ. ಅವ್ರು ಏನು ಆರ್ಡರ್ ಮಾಡಿರ್ತಾರೆ ಅದನ್ನು ಪಾಲನೆ ಮಾಡ್ತಾರೆ. ಸೊ ಹೀಗಾಗಿ ಆ ಉದ್ದೇಶದಿಂದ ನಾನು ಹೇಳಿದ್ದು 90% ಇವನು ಕನ್ವಿಕ್ಷನ್ ಆದ. ಟ್ರಯಲ್ ಈಗ ಮತ್ತೆ CCH 57 ಕೋರ್ಟಲ್ಲಿ ನಡೆಯುತ್ತೆ, ಅಲ್ಲೇ ನಡೀತದೆ. ಹೈಕೋರ್ಟಲ್ಲಿ ಮತ್ತೆ ಅದನ್ನು ಪ್ರಶ್ನೆ ಮಾಡೋಕೆ ಆ ಥರ ಏನಿಲ್ಲ. ಇಲ್ಲ, ಇಲ್ಲಿದಾದ್ಮೇಲೆ ಆಮೇಲೆ ಹೈಕೋರ್ಟಿಗೆ ಪ್ರಶ್ನೆ ಮಾಡ್ತಾರೆ, ಅಪೀಲ್ ಹೋಗ್ತಾರೆ. ಅಕಸ್ಮಾತ್ ಇಲ್ಲಿ ಕನ್ವಿಕ್ಷನ್ ಆಯ್ತು ಅಂದ್ರೆ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಬಿಡುಗಡೆ ಆಯ್ತಂದ್ರೆ ಸರ್ಕಾರ ಅಪೀಲ್ ಹೋಗ್ತದೆ. ಇಲ್ಲಿ ಆಗಲಿಲ್ಲ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಅಲ್ಲಿ ಹೋಗ್ತದೆ. ಸೆಷನ್ಸ್ ಕೋರ್ಟಲ್ಲಿ ಕನ್ವಿಕ್ಷನ್ ಆದರೆ ಅವರು ಹೈಕೋರ್ಟ್ಗೆ ಹೋಗೋ ಅವಕಾಶ ಇದೆ? ಇದೆ, ಖಂಡಿತ ಇದೆ. ಅವ್ರು ಹೋಗ್ತಾರೆ ಅಪೀಲಿಗೆ. ದರ್ಶನ್ ಪರವಾಗಿ ಅವ್ರು ಅಪೀಲ್ ಹೋಗ್ತಾರೆ. ಇವನ್ ಹೈಕೋರ್ಟ್ನಲ್ಲಿ ಕನ್ಫರ್ಮ್ ಆದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಮತ್ತೆ. ಬಟ್ ಇದೇ ಜಡ್ಜ್ ಹತ್ರ ಬರ್ತದೆ ಅಂತ ಅನ್ನೋದು ಏನಿರೋದಿಲ್ಲ. ಅವಾಗ ಬೇರೆ ಜಡ್ಜ್ ಹತ್ರ ಬರ್ಬೋದು, ಬೇರೆ ಬೆಂಚಿಗೆ ಹೋಗ್ಬೋದು. ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದು ಯಾರಿಗೆ ಗೊತ್ತು. ಅಲ್ಲಿ ಬಿಡುಗಡೆನೂ ಆಗ್ಬೋದು. ಆಮೇಲೆ ಈಗ ಈ ಕೋರ್ಟ್ ಕೊಟ್ಟಿರುವಂಥ ತೀರ್ಪೇನಿದೆ, ಈ ತೀರ್ಪು
ಈಗ ಸದ್ಯ ಕನ್ವಿಕ್ಷನ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಖಂಡಿತವಾಗಿ ಇರ್ತದೆ, ಹಾಂ, ಖಂಡಿತವಾಗಿ ಇರ್ತದೆ. ಯಾಕಂದರೆ ಲೋಯರ್ ಕೋರ್ಟ್ಗಳು ಯಾವಾಗಲೂ ಹೈಕೋರ್ಟ್ ಜಜ್ಮೆಂಟ್ ಆಗಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಲಿ ಯಾವುದೇ ಮುಲಾಜಿಲ್ಲದೆ ಪಾಲನೆ ಮಾಡ್ತಾರೆ, ಕಣ್ಣು ಮುಚ್ಚಿಗೆ ಪಾಲನೆ ಮಾಡ್ತಾರೆ. ಸೊ ಹೀಗಾಗಿ ಅದ್ರ ಪ್ರಭಾವ ಭಾಳ ಬಿದ್ದೇ ಬೀರ್ತದೆ. ಅದ್ರ ಎಫೆಕ್ಟ್ ಇದು ಒಂದೇ ಕೇಸ್ ಅಲ್ಲ, ಎಲ್ಲ ಕೇಸ್ ಮೇಲೂ ಆಗ್ತದೆ. ದರ್ಶನ್ ಕೇಸ್ ಮಾತ್ರ ಅಲ್ಲ, ಎಲ್ಲ ಕೇಸ್ಗಳನ್ನೇ ಇನ್ನು ಮೇಲೆ ಬಿಡುಗಡೆ ಮಾಡಬೇಕಾದ್ರೆ, ಬೇಲ್ ಕೊಡಬೇಕಾದ್ರೆ ಈ ಎಲ್ಲ ವಕೀಲರು ಏನು ಮಾಡ್ತಾರೆ, ಕೆಲವೊಂದು ಹೈಕೋರ್ಟ್ ಜಜ್ಮೆಂಟು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಕೋರ್ಟಿಗೆ ಗಮನಕ್ಕೆ ತರ್ತಾರೆ. ಈ ಕೇಸ್ನಲ್ಲಿ, ಈ ದರ್ಶನ್ ಕೇಸ್ನಲ್ಲಿ ಬೇಲ್ ಹಿಂಗೆ ಕ್ಯಾನ್ಸಲ್ ಆಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಆದೇಶದ ಪ್ರಕಾರ, ಅದು ಲಾ ಇದ್ದಂಗೆ, ಇದು ಬಹುಶಃ ಇದು ಲ್ಯಾಂಡ್ ಮಾರ್ಕ್ ಆರ್ಡರ್ ಇದು. ಸೊ ಹೀಗಾಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ಅದೇ ರೀತಿ ಎಲ್ಲ ಅಪರಾಧಿಗಳ ಮೇಲೂ ಪ್ರಭಾವ ಬೀರ್ತದೆ. ಇದು ಜಾಮೀನು ಸಿಗಲಿಲ್ಲಪ್ಪ, ಅವಂಗೆ ಸಿಕ್ಕಿಲ್ಲ, ನಮ್ಮ ಗತಿ ಏನು, ದರ್ಶನಿಗೆ ಹಿಂಗೆ ಜೈಲಿಗೆ ಹೋದ, ನಾವು ಯಾವ ಲೆಕ್ಕ ಅನ್ನೋ ಭಾವನೆ, ಹೆದರಿಕೆ ಬರ್ತದೆ. ಈ ರೀತಿಯ ವಿಚಾರ ಎಲ್ಲಾ ಕೇಸ್ಗಳು ಬಂದಾಗಲೂ ಕೂಡ ಇದನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಎಲ್ಲ ನಾವು ಈ ಪಕ್ಷಾಂತರ ಮಾಡಿದಂತ ಟೈಮ್ನಲ್ಲಿ SR ಬೊಮ್ಮಾಯಿ ಅವ್ರ ಎಲ್ಲ ನೋಡಿ 30 ವರ್ಷದಿಂದ ರೆಫರ್ ಮಾಡ್ತಾನೆ ಇದ್ದಾರೆ. ಅದನ್ನ ಈಗಲೂ ಕೂಡ ಚರ್ಚೆ ಮಾಡ್ತಾರೆ. ಹಂಗೆ ಈಗ ದರ್ಶನ್ ಈ ವಿಚಾರನೂ ಕೂಡ ಖಂಡಿತ ಒಂದು 10 ವರ್ಷ ಅಂತೂ ಇದ್ದೇ ಇರ್ತದೆ. ಮತ್ತೊಂದು ಏನು ಡಿವಿಷನ್ ಬೆಂಚು ಅಥವಾ ಕಾನ್ಸ್ಟಿಟ್ಯೂಷನಲ್ ಬೆಂಚು ಆ ಲೆವೆಲಿಗೇನು ಬೇಲಿಗೆ ಹೋಗೋದು ಯಾರು ಬೇಲ್ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ. ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಗಲಿ ಡಿವಿಷನ್ ಬೆಂಚ್ ಆಗಲಿ ಬೇಲ್ ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಬೇರೆ ಜಜ್ಮೆಂಟ್ಗಳನ್ನ ಎಂಟರ್ಟೈನ್ಮೆಂಟ್ ಮಾಡಬಹುದು, ಬಟ್ ಇದನ್ನು ಮಾಡೋಕೆ ಹೋಗೋದು ರಿಜೆಕ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಯಾರು ಅಪೀಲ್ ಇಟ್ಕೊಳ್ಳೋದೇ ಇಲ್ಲ. ಇದು ಸದ ಹ್ಯಾಂಗೆ ಅಪೀಲ್ ರಿಜೆಕ್ಟ್ ಮಾಡಿದ್ರೆ ಗೊತ್ತಾಗಲಿಲ್ಲ, ಇದು ರಿಜೆಕ್ಟ್ ಆಗೋದನ್ನೇ. ಯಾಕಂದರೆ ಸಾವಿರಾರು ಕೇಸ್ ಪೆಂಡಿಂಗ್ ಇದಾವೆ ಸುಪ್ರೀಂ ಕೋರ್ಟ್ನಲ್ಲಿ. ಇದಕ್ಕೆ ಯಾಕೆ ನಮ್ಗೆ ಟೈಮ್ ವೇಸ್ಟ್ ಮಾಡ್ತೀರಪ್ಪ ಅಂತಾರೆ ಅವರು. ಇವು ಬೆಟರ್ ಗೋ ಟು ಲೋವರ್ ಕೋರ್ಟ್, ಅಲ್ಲೇ ಫೈಟ್ ಮಾಡಿ ಅಂತಾರೆ. ಸೊ ಹೀಗಾಗಿ ಇನ್ನೊಂದು ವಿಚಾರ ಸರ್, ಈಗ ನೀವು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಸರ್ಕಾರ ಇದನ್ನು ಇಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಕ್ಕೆ ರೀಸನ್ಸ್ ಏನು ಅಂತ ನೀವು ಇದನ್ನು ಯಾವ ರೀತಿ ನೋಡ್ತೀರಿ? ಅದು ನನಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು. ಯಾಕಂದರೆ ಯಾವ ಕೇಸಲ್ಲೂ ಈ ಲೆವೆಲಿಗೆ ಹೋಗಿಲ್ಲ. ಬೇಲ್ ಕ್ಯಾನ್ಸಲೇಷನ್ ಸಲುವಾಗಿ ಈ ಲೆವೆಲಿಗೆ ಹೋಗಿಲ್ಲ. ಕೇಸು ಕನ್ವಿಕ್ಷನ್ನು ಅಕ್ಯೂಟು ಹೋಗಿದ್ದಾರೆ. ಅಕ್ಯೂಟ್ ಆದ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋಗಿದ್ದಾರೆ, ಅದು ನೋಡಿದ್ದೇವೆ. ಬಟ್ ಈ ಪ್ರಕರಣವನ್ನ ಇಷ್ಟೊಂದು ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದ್ದು, ಪೊಲೀಸರು ಆರೋಪಿ ದರ್ಶನ್ಗೆ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನೆ ಮಾಡಿದ್ದ ಕ್ರಮವನ್ನ ನೀವು ಸ್ವಾಗತಿಸ್ತಿರಲ್ವಾ ಸರ್? ಯಾಕಂದ್ರೆ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕು. ಹೌದು, ನಾನು ಈ ಜಜ್ಮೆಂಟನ್ನು ಸ್ವಾಗತ ಮಾಡ್ತೇನೆ ಅಂತ ಮೊದಲು ಹೇಳಿನಿ. ಈಗೇನು ಬೇಲ್ ಕ್ಯಾನ್ಸಲ್ ಆಗಿ ಜಜ್ಮೆಂಟು ಸ್ವಾಗತ ಮಾಡ್ತಾನೆ. ಇದೊಂದು ಎಲ್ಲರಿಗೂ ಪಾಠ ರೀ ಇದು. ಬರೀ ದರ್ಶನಿಗೆ ಅಷ್ಟೇ ಅಲ್ಲ, ಮುಂದೆ ಆಗುವಂಥ ಅನಾಹುತಗಳಿಗೆ ಅವ್ರಿಗೂ ಇದು ಎಚ್ಚರಿಕೆ. ಇದು ಎಚ್ಚರಿಕೆ ಗಂಟೆ. ಅಂಥವನಿಗೆ ಬೇಲ್ ಆಗಿಲ್ಲಪ್ಪ, ನಾವು ಯಾವ ಲೆಕ್ಕ ಅನ್ನೋದು ಭಾವನೆ ಬರಬೇಕು. ದೊಡ್ಡವ್ರಿಗೆ ನೋಡಿ, ಯಾವಾಗಲೂ ನಾವು ಎನ್ಕೌಂಟರ್ ಮಾಡ್ತೇವೆ. ಎನ್ಕೌಂಟರ್ ಮಾಡಿದಾಗ ಪುಟ್ಕೋಶಿಗಳನ್ನು ಹೊಡೆಯೋದಿಲ್ಲ. ಯಾವ ನಟೋರಿಯಸ್ ನಂಬರ್ 1 ರೌಡಿ ಇರ್ತಾನೆ ಅವನಿಗೆ ಹೊಡಿತೇವೆ. ಅವ್ನಿಗೆ ಹೊಡೆದಾಗ ಉಳಿದವ್ರಿಗೆ ತಾವೇ ಹೆದರ್ಕೊಂಡು ಅವನಿಗೆ ಬಿಟ್ಟಿಲ್ಲಪ್ಪ ಪೊಲೀಸರು, ನಾವು ಯಾವ ಲೆಕ್ಕ. ಜಜ್ಮೆಂಟು ಅದೇ ಥರ, ದರ್ಶನಿಗೆ ಬಿಟ್ಟಿಲ್ಲ, ನಾವು ಯಾವ ಲೆಕ್ಕ ಅನ್ನೋವಂಥ ಚಿಕ್ಕಪುಟ್ಟ ಏನು ಮಾಡೋರು ಇರ್ತಾರೆ, ಅವ್ರ ಮೇಲೆ ಪರಿಣಾಮ ಬೀರ್ತದೆ. ಸೊ ಇದೊಂದು ಶಾಂತಿ ನೆಲೆಸಲಿಕ್ಕೆ ಇದೊಂದು ಒಳ್ಳೆ ಜಜ್ಮೆಂಟ್. ಸರ್, ಈಗ ಒಂದ್ಸರಿ ಬೇಲ್ ಆದಮೇಲೆ ದರ್ಶನ್ ಆ್ಯಂಡ್ ಈ ಟೀಮ್ ಎಲ್ಲಿ ಎಡವಿದ್ರು ಅಂತ ನಿಮಗೆ ಅನಿಸ್ತಾ ಇದೆ? ಜೊತೆಗೆ ಯಾವ ಕಾರಣಗಳಿಗಾಗಿ ಬೇಲ್ ರಿಜೆಕ್ಟ್ ಆಯಿತು ಅಂತ ನೀವು ಅನ್ಕೋತೀರಿ? ಅಲ್ಲ, ಇದು ಆಗಲೇ ನಾನು ಹೇಳ್ತಾ ಇದ್ದೆ, ಇವರು ಏನಾಗಿದೆ, ಸುಮಾರು ಒಂದು 5-6 ಇನ್ಸಿಡೆಂಟ್ ಆಗಿದ್ದಾವೆ ದರ್ಶನ್ ಅವ್ರದ್ದು. ಅದು ಕೆಲವೊಂದು ದಾಖಲೆಗಳ ಆಗಿದ್ದಾವೆ, ಕೆಲವೊಂದು ಅನಾಫಿಷಿಯಲಿಯಾಗಿಯೂ ರಾಜಿ ಮಾಡಿಸಿದ್ದಾರೆ. ಸೊ ಅವೆಲ್ಲ ನೋಡಿ ಅವ್ರಿಗೆ ನನಗೆ ಏನಾಗ್ತದೆ, ಏನೂ ಆಗೋದಿಲ್ಲ, ಏನಾದರೂ ನಾನು ದಕ್ಷೋಬಹುದು ಅನ್ನುವಂಥ ಭಾವನೆ ಅವನಲ್ಲಿ ಬಂದ್ಬಿಟ್ಟಿತ್ತು. ಸೊ ಅದರ ಪರಿಣಾಮ ಈ ಕೊಲೆ. ಇದರಲ್ಲಿ ಈ ಥರ ಆದಮೇಲೆ ಇನ್ನಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಪಾಠನೇ ಕಲಿಸಿದೆ. ಆಮೇಲೆ ಮುಖ್ಯವಾಗಿ ಸರ್, ಈಗ ಒಬ್ಬ ಆರೋಪಿ ಆದಂಥವನು ಜಾಮೀನು ಮೇಲೆ ಆಚೆ ಇದ್ದಾಗ ಸಾಕ್ಷಿಗಳನ್ನು ಭೇಟಿ ಆಗಬಾರ್ದು ಅನ್ನುವಂಥದ್ದು ಖಡಕ್ಕಾಗಿ ಅಲ್ಲಿ ಸೂಚನೆ ಇದ್ದರೂ ಕೂಡ ಈ ಸಾಕ್ಷಿಗಳಂತ ಪರಿಗಣಿಸಲ್ಪಟ್ಟಂತ ವ್ಯಕ್ತಿಗಳ ಜೊತೆಗೆ ಇವರು ಭೇಟಿ ಮಾಡಿದ್ದಾರೆ, ಸಿನಿಮಾ ನೋಡೋದು, ಇವೆಲ್ಲವೂ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತಲ್ವಾ? ಖಂಡಿತ ಅದನ್ನು ರೆಫರ್ ಮಾಡಿರ್ತಾರೆ. ನಾವು ಅವ್ರು ಬೇಲ್ ಆಬ್ಜೆಕ್ಷನು, ಬೇಲ್ ಕ್ಯಾನ್ಸಲೇಷನ್ ಬರೆಯುವಾಗ ಇವನ್ನೆಲ್ಲ ಕೋರ್ಟ್ ಮಾಡಿರ್ತೀವಿ. ನಾವು ಹಾಕಿರ್ತೇವೆ, ಇಂಥ ಸಾಕ್ಷಿದಾರ ಜೊತೆಗೆ ಸಿನಿಮಾ ನೋಡ್ತಾ ಇದ್ದ, ಅವನು ಪರಿಣಾಮ ಬರೀದಾನೆ ಅಂತ ಬರೀತೀವಿ ನಾವು. ಪೊಲೀಸರಲ್ಲಿ ಪೀಠದ ಗಮನಕ್ಕೆ ತೊಗೊಂಬಂದಿರ್ತಾರೆ, ಖಂಡಿತ ತರ್ತಿರ್ತಾರೆ. ನಾವು ಒಂದೇ ಪಾಯಿಂಟ್ನಲ್ಲಿ ಹಾಕಲು ಒಂದು 20 ಪಾಯಿಂಟ್ ಬರೆದಿರ್ತೇವೆ. ನಮಗೆ ಯಾವ್ದು ಗಮನಕ್ಕೆ ಬಂದಿರ್ತವೆ, ಯಾರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ, ಅವೆಲ್ಲನೂ ವಿತ್ ರಿಕಾರ್ಡ್ ಇದು ಮಾಡ್ತೇವೆ. ಅವನು ಸಿನಿಮಾಕ್ಕೆ ಹೋಗಿದ್ದನ್ನು ಸಹ ನಾವು ಅದನ್ನು ಮೆನ್ಷನ್ ಮಾಡೇ ಮಾಡ್ತೀವಿ. ಸೊ ಹಾಗಿದ್ರೆ ಇದು ದರ್ಶನ್ ಸ್ವಯಂಕೃತ ಅಪರಾಧ ಅಂತ ಹೇಳಿ ಖಂಡಿತ ಇವನು ಪ್ರಭಾವ ಬೀರುವ